ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ಸುಭಾಷ್ ಚಂದ್ರ ಬೋಸರನ್ನ ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಮರೆತಿರುವುದು ವಿಷಾದದ ಸಂಗತಿ ಅಂತ ಹಿರಿಯ ನ್ಯಾಯವಾದಿ KL ಕುಂದರಗಿ ಹೇಳಿದರು. ಬೆಳಗಾವಿ ಜಿಲ್ಲೆ ಹತಣಿ ಪಟ್ಟಣದ ನ್ಯಾಯವಾದಿ ಯುವ ಧುರೀಣ DB ಟಕ್ಕಣ್ಣನವರ ಕಚೇರಿಯಲ್ಲಿ ಅಭಿವ್ಯಕ್ತ ಪರಿಷತ್ ಅಥಣಿ ಘಟಕದ ಆಶ್ರಯದಲ್ಲಿ ಆಯೋಜಿಸಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಎಲ್ಲೆಲ್ಲಿ ಆಚರಣೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಆದರೆ ಇವತ್ತು ನೀವಿಲ್ಲಿ ಆಚರಣೆ ಮಾಡೋದು ಅದು ನಮ್ಮ ಖಾಸ್ ತಕ್ಕಣ್ಣವರು ಆಫೀಸ್ನವರು. ಅಂದ್ರೆ ಇನ್ನುವರೆಗೆ ನಮಗೆ ಹಿಂಗೆ ಅನಿಸ್ತಲ್ಲ, ಯಾವ ಕಣ್ಣಿಗೆ ಕಾಣಿಸ್ತಾರೆ ಇವರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು, ಇವರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತಂದ್ರೆ ಇಂಥ ಪ್ರಸಂಗದೊಳಗೆ ನಾವು ಸುಭಾಷ್ ಚಂದ್ರ ಬೋಸ್ನ ನಾವು ಮಾರ್ಕೋತ ಹೊಂತೀವಿ. ನಾವು ಕೊನೆ ಪಕ್ಷ ಇದನ್ನರೇ ನಾವು ಇವತ್ತು ಜನವರಿ 23 ಇದನ್ನು ಮರಿಬಾರ್ದು, ಇದನ್ನು ಪಾಲಿಸ್ಕೊಂಡು ಹೋಗ್ಬೇಕಂತಂದು ಒಂದು ಶ್ರದ್ಧಾ ಇಟ್ಟಕ್ಕೆ ಮೊದಲ ನಾನು ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ಸಮಾಜ ಸೇವಕರು ಹಾಗೂ ರಾಜಕೀಯ ಮುಖಂಡರು ಅಥಣಿಯ ಖ್ಯಾತ ನ್ಯಾಯವಾದಿ DB ಟಕ್ಕಣ್ಣನವರು ಮಾತನಾಡಿ, ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಅವರ ಹೋರಾಟ, ಜೀವನ, ಆದರ್ಶ ನಮಗೆಲ್ಲ ಮಾದರಿ ಅಂತ ಹೇಳಿದ್ರು. ವಿದೇಶದ ನೆಲದಲ್ಲಿ ಸ್ವಾತಂತ್ರ್ಯ ಸೈನ್ಯ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಆದರೆ ಅಂದಿನ ಕಾಂಗ್ರೆಸ್ ನಾಯಕರ ಕುತಂತ್ರದಿಂದ ಸುಭಾಷ್ ಚಂದ್ರ ಬೋಸ್ರ ಶಕ್ತಿಯನ್ನು ಕುಗ್ಗಿಸಿದ್ರು ಅಂತ ಅವರು ನಮಗೆಲ್ಲ ನೇತಾಜಿಯವರ ಆದರ್ಶ ನಮಗೆಲ್ಲ ಮಾದರಿ ಅಂತ ತಿಳಿಸಿದ್ರು. ಅವರಿಗೆ ನಮನಗಳನ್ನು ಸಲ್ಲಿಸಲು ಆಗಮಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹಿರಿಯರು ಹಾಗೂ ಗುರುಗಳಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ತಾವೆಲ್ಲರೂ ಮಾತನಾಡಿದ್ರು. ಅನೇಕ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಯಾವ ಒಂದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಜನ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಕ್ಕಂಥ ಆ ಒಂದು ನಿಟ್ಟಿನಲ್ಲಿದ್ದಾಗ ಈ ಶಾಂತಿಯುತವಾದಂಥ ಪ್ರತಿಭಟನೆಗಳನ್ನು ಮಾಡೋದು ಹಾಗೂ ಉಪವಾಸ ಸತ್ಯಾಗ್ರಹ ಮಾಡತಕ್ಕಂಥ ಆಯೋಜನೆಗಳನ್ನು ಮಹಾತ್ಮ ಗಾಂಧಿ ಅವರು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಆಗಿನ ಸಮಯಕ್ಕೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಆಲೋಚಿಸಿರ್ತಕ್ಕಂಥ ಒಬ್ಬ ಯುವ ಸತ್ಯಾಗ್ರಹಿ ನೇತಾಜಿ ಅವರು ಇದು ಮಂದಗಾಮಿಯಿಂದ ಹಾಗೂ ಒಂದು ಉಪವಾಸ ಸತ್ಯಾಗ್ರಹಗಳನ್ನು ಮಾಡೋದ್ರ ಮೂಲಕ ಸ್ವತಂತ್ರ ಪಡ್ಕೊಳ್ಳಕ್ಕೆ ಆಗೋದಿಲ್ಲ, ಬ್ರಿಟಿಷರೊಂದಿಗೆ ನಾವು ತೀವ್ರಗತಿಯಲ್ಲಿ ಹೋರಾಟಗಳನ್ನು ಪ್ರಾರಂಭ ಮಾಡಬೇಕು, ಯುದ್ಧಗಳನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಮಾಡಿದರೆ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಆಲೋಚನೆಯನ್ನು ವ್ಯಕ್ತಪಡಿಸಿದಾಗ ಸುಮಾರು 1920ರಿಂದ 39ರವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅಷ್ಟೊಂದು ಮುಂಚೂಣಿಯಲ್ಲಿರ್ತಕ್ಕಂತಹ ಒಬ್ಬ ಯುವ ನಾಯಕನನ್ನ ನಮ್ಮ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕ ಕುಂದ್ರ ಸರ್ ಹೇಳಿದಾಗೆ ಅವ್ರನ್ನ ಹಿಮ್ಮೆಟ್ಟಿಸಿರು. ಅವ್ರಿಗೆ ಯಾವುದೇ ರೀತಿ ಅವರಿಗೆ ಪ್ರೋತ್ಸಾಹವನ್ನು ಕೊಡದೇ ಇದ್ದಾಗ ಅವ್ರದೇ ಆಗಿರ್ತಕ್ಕಂಥ ಯುವಕರ ಗುಂಪುಗಳನ್ನು ಕಟ್ತಾ ಒಂದು ಸೈನ್ಯವನ್ನು ಕಟ್ತಾ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥ ಹೆಸರಿನಿಂದ ಅವಾಗನೇ ಒಂದು ಸೈನ್ಯವನ್ನು ಸಂಘಟನೆ ಮಾಡಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂತಹ ಅಂತಹ ಒಂದು ಬಿಸಿ ರಕ್ತದ ಒಬ್ಬ ಯುವಕ. ಅವರು ಪ್ರೇರಣೆ ನಮಗೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಜನ ಹೋರಾಟಗಾರರಿಗೆ ಪ್ರೇರಣಾ ಆಗಿರ್ತಕ್ಕಂಥವ್ರು ಸುಭಾಷ್ ಚಂದ್ರ ಬೋಸ್ ಅವರು. ಆಗಿನ ಸಂದರ್ಭದಲ್ಲಿ ಅವರ ಆಲೋಚನೆಗಳು, ಅವರ ನಡೆನುಡಿಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಮಗೆ ಇವತ್ತಿಗೂ ಪ್ರೇರಣೆ ಆಗಬೇಕು, ಮುಂದೆ ಭವಿಷ್ಯತ್ತಿನಲ್ಲೂ ಪ್ರೇರಣೆ ಆಗಬೇಕು, ನಮ್ಮ ಮಕ್ಕಳಿಗೆ ಕೂಡ ಅವರ ಒಂದು ಜೀವನ ಕಥೆಗಳನ್ನು ಹೇಳಬೇಕಂತಕ್ಕಂಥ. ನ್ಯಾಯವಾದಿ ಸುಶೀಲ್ ಕುಮಾರ್ ಪತ್ತಾರ ಹಾಗೂ ಅಧಿವ್ಯಕ್ತ ಪರಿಷತ್ನ ಚಿದಾನಂದ್ ಸಂಬೋಜಿ, ಕಾಗವಾಡ ವಕೀಲರ ಸಂಘದ ಅಧ್ಯಕ್ಷ PM ಮಾನೆ ಮಾತನಾಡಿದರು. ಇದೇ ಸಂದರ್ಭ ನ್ಯಾಯವಾದಿ ರಾಜು ದರೂರ, ನ್ಯಾಯವಾದಿ NR ನಡುವಿನಮನಿ, ನ್ಯಾಯವಾದಿಗಳಾದ SS ಸೂರ್ಯವಂಶಿ, SR ಕುಂಬಾರ, ವಸಿಷ್ಠ ಹುದ್ದಾರ, ಬಸವರಾಜ್ ಡಂಗಿ, MR ಯಂಕಚ್ಚಿ, NB ತೆರ್ದಾಳ, RS ಪಾಂಡವ, ವಿನಯ್ ಪಾಟೀಲ, ಗಣೇಶ್ ಪೂಜಾರಿ, JD ಹಿರೇಮಠ, ಸಂತೋಷ್ ಮಡಿವಾಳ, ರವಿಕಿರಣ್ ನಡೋಡಿ, ಮಲ್ಲಿಕಾರ್ಜುನ್ ಹಿರೇಮಠ ಸೇರಿದಂತೆ ಅನೇಕ ನ್ಯಾಯವಾದಿಗಳು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ. ಇವತ್ತು ಅವ್ರಿಗೆ ಗೌರವ ಕೊಟ್ಟು ಇವತ್ತಿನ ದಿನಕ್ಕೂ ಕೂಡ ಅವ್ರನ್ನ ನೆನೆಸ್ಕೊಂಡು ಇವತ್ತೊಂದು ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಅವತ್ತಿನ ಸಂದರ್ಭದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಕ್ರಾಂತಿಕಾರಿಯಾಗಿ, ಮಂದಗಾಮಿಗಳಾಗಿ, ವಿಚಾರವಾದಿಗಳಾಗಿ, ತೀವ್ರವಾದಿಗಳಾಗಿ ಬಹಳಷ್ಟು ಜನ ಪಾತ್ರವಹಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಯಾಕೆ ನೆನೆಸ್ಕೊಳ್ತೀವಿ ಅಂತಂದ್ರೆ ನಾವು ಅಷ್ಟ ಸೀಮಿತ ಆಗುವುದ ಅವರ ತತ್ವ, ಆದರ್ಶ, ನಡವಳಿಕೆ ನಮಗೆ ಏನು ಬಿಟ್ಟು ಕೊಟ್ಟರು ಅನ್ನೋದು ನಮ್ಮ ಜೀವನದಾಗ ನಾವೆಲ್ಲರೂ ಅಳವಡಿಸ್ಕೊಡ್ದು. ಅದೇ ರೀತಿಯಾಗಿ ಸಮಾಜದಾಗ ನಮ್ಮ ಸಂಗಡ ಇರುವಂಥ ಮಿತ್ರರಿಗೆ ಹಾಗೂ ನಮ್ಮಲ್ಲಿರುವ ಮಕ್ಕಳಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಯಾರು, ಅವ್ರ ಕೊಡುಗೆ ಏನು, ದೇಶಕ್ಕಾಗಿ ಅವ್ರು ಏನು ಕೊಟ್ಟರು, ಅವ್ರನ್ನ ನಾವು ಏನು ಪಡ್ಕೊಂಡು ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದ. ಆದರೆ ಉಪಾಧ್ಯಕ್ಷರು, ಉಳಿದ ಕಾರ್ಯದರ್ಶಿಗಳು ಎಲ್ಲ ಒಂದು ಸೆಟ್ ಮಾಡ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ನಮ್ಮ ಉದ್ದೇಶ ಏನಂದ್ರೆ
ವಕೀಲ ವೃತ್ತಿಯಲ್ಲಿ ಬರುವಂತವರು ಶ್ರೀಮಂತ ವಕೀಲರು ಇರ್ತಾರೋ, ಬಡ ವಕೀಲರು ಇರ್ತಾರೋ. ಕೆಲವೊಬ್ಬರ ಸಾಹೇಬ್ರ ಆಗ್ಬೇಕಂತ ಇರ್ತಾರೆ, ಇನ್ ಕೆಲವೊಬ್ಬರ APP ಆಗ್ಬೇಕು, ಇನ್ನೇನೋ ಒಂದಿಷ್ಟು ಆಸೆಗಳು ಇರ್ತಾವ. ಇನ್ನು ಎಲ್ಲಾ ವಕೀಲರಿಗೆ ಕಾಯ್ದೆ ಬಗ್ಗೆ ಜ್ಞಾನ ಇರ್ಬೇಕು ಅನ್ನೋದು ದೊಡ್ಡ ಇಚ್ಛೆ ನಮ್ಮದು ಇದು ಅಧಿವಕ್ತ ಪರಿಷತ್. ಅದಕ್ಕೆ ಇಲ್ಲಿ ಏನ್ ಹೇಳ್ತೀವಿ, ನ್ಯಾಯ ನಮ್ಮ ಧರ್ಮ, ನ್ಯಾಯವೇ ನನ್ನ ಧರ್ಮ ಅನ್ನೋದು ಅಧಿವಕ್ತ ಪರಿಷತ್ತಿನ ಮೇನ್ ನಮ್ಮ ಉದ್ದೇಶ. ಅದನ್ನ ಈಡೇರಿಸುವ ಸಲುವಾಗಿ ಅಧಿವಕ್ತ ಪರಿಷತ್ ಕಳೆದ 35 ವರ್ಷಗಳಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ.